ಜನಗಣತಿ ವರದಿ ಸಂಬಂಧ ಜಾತಿ ಸಮೀಕ್ಷೆ ನಿರ್ಣಯ ತೆಗೆದುಕೊಳ್ಳುತ್ತೆ ಸಮಾವೇಶ ಈ ಬಿಡುಗಡೆ ಆಗಬಾರ್ದು ಈ ಒಂದು ವರದಿ ಅನ್ನೋದು. ನೋಡಿ, ಮೊದಲನೇದಾಗಿ 2016-17ರಲ್ಲಿ ಏನು ಸಿದ್ದರಾಮಯ್ಯ ಅವರು ಆಜ್ಞೆ ಮಾಡಿದ್ದಾರೆ ಅದು ಜಾತಿ ಗಣತಿ ಆಜ್ಞೆನೇ ಅಲ್ಲ. ಹೀಗಾಗಿ ಜಾತಿ ಗಣತಿ ವರದಿ ಅಂತ ಹೆಂಗೆ ಹೇಳ್ತೀರಿ? ಯಾವುದಾದ್ರೂ ಒಂದು ಕಮಿಷನ್ಗೆ ನೀವು ಸ್ಪೆಸಿಫಿಕ್ಕಾಗಿ ಏನು ಕೊಟ್ಟಿರ್ತೀರ ಅದು ಮಾಡ್ತಾರೆ. ಅಲ್ಲಿ ಯಾವ್ಯಾವ ಸಮುದಾಯದಲ್ಲಿ ಶಿಕ್ಷಣ ಮತ್ತು ಆರ್ಥಿಕವಾದಂಥ ಸ್ಥಿತಿಗತಿ ಏನಿದೆ ಎಲ್ಲ ಸಮುದಾಯಗಳಲ್ಲಿ ಅನ್ನೋದನ್ನು ಗುರುತಿಸೋಕ್ಕೆ ಹೇಳಿದ್ದಾರೆ. ಜಾತಿ ಗಣತಿ ಹೆಂಗಾಗುತ್ತೆ? ಜಾತಿ ಗಣತಿ ಅಂತ ಆಜ್ಞೆಯನ್ನು ಮಾಡಿ ಕೇವಲ ಪ್ಯೂರ್ಲಿ ಈಗ ನಮ್ಮ ಪಾಪ್ಯುಲೇಷನ್ ಇದು ಮಾಡುವಾಗ ಪ್ಯೂರ್ಲಿ SC/ST ಹೆಂಗೆ ಕೇಳ್ತಾರೋ ಆ ಥರ ಜಾತಿ ಗಣತಿ ಮಾತ್ರ ಕೇಳಿದಾಗ ಅದು ಜಾತಿ ಗಣತಿ ನಿಖರವಾಗಿ ಗೊತ್ತಾಗುತ್ತೆ. ಈ 101 ಪ್ರಶ್ನೆಗಳಲ್ಲಿ ನಿಮ್ಮ ಜಾತಿ ಏನು ಅನ್ನುವಂಥದ್ದು ಅದ್ರಲ್ಲಿ ನೋಂದಾಯಿಸಾಗಿರ್ತದೆ. ಹೀಗಾಗಿ ಆಜ್ಞೆನೇ ಜಾತಿ ಗಣತಿ ಅಲ್ಲ. ಈಗ ಅವತ್ತು ನಾವು ಪ್ರಶ್ನೆ ಕೇಳಿದ್ವಿ ಜಾತಿ ಗಣತಿ ಇದು ಅಂತ, ಇಲ್ಲ ಅಂದರು. ಇದು ಕೇವಲ ಶೈಕ್ಷಣಿಕ ಮತ್ತು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಇಟ್ಸ್ ಎ ಸೋಷಿಯೋ ಎಕನಾಮಿಕ್ ಸರ್ವೆ ಅಂತ ಸಿದ್ದರಾಮಯ್ಯ ಹೇಳಿರುವಂಥ ಹೇಳಿಕೆಗಳೇ ಇದ್ದಾವೆ. ಯಾಕಂದರೆ ರಾಜ್ಯ ಸರ್ಕಾರಕ್ಕೆ ಜಾತಿ ಗಣತಿ ಮಾಡುವಂಥ ಅಧಿಕಾರ ಇಲ್ಲ, ಕೇವಲ ಕೇಂದ್ರ ಸರ್ಕಾರಕ್ಕಿದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂಥ ಜಾತಿ ಗಣತಿ ಎಲ್ಲವೂ ಸುಪ್ರೀಂ ಕೋರ್ಟ್ನಲ್ಲಿ 6 ಅಪೀಲ್ಸ್ ಪೆಂಡಿಂಗ್ ಇದೆ. ಈಗ ಅವರ ನಾಯಕರಾದಂಥ ರಾಹುಲ್ ಗಾಂಧಿಯವರು ಜಾತಿ ಗಣತಿ ಅಂದರೆ ಅದೇನೋ ಒಂದು ದೊಡ್ಡ ಹೊಸದಾಗಿ ಏನೋ ಕಂಡುಹಿಡಿದ ರೀತಿಯಲ್ಲಿ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅವ್ರನ್ನ ಓಲೈಕೆ ಮಾಡೋದಕ್ಕೆ ಇದು ಜಾತಿ ಗಣತಿ ಅಂತ ಸಿದ್ದರಾಮಯ್ಯವರು ಜನರ ಮರುವು ಭಾಳ ಜಾಸ್ತಿ ಇರುತ್ತೆ ಅಂದ್ಕೊಂಡಿದ್ದಾರೆ. ಅದು ಜನ ಮರ್ತಿಲ್ಲ. ನೀವು ಜಾತಿ ಗಣತಿಗೆ ಆಜ್ಞೆನೇ ಮಾಡಿಲ್ಲ, ಈಗ ಇದನ್ನು ಜಾತಿ ಗಣತಿಯಾಗಿ ಪರಿವರ್ತನೆ ಮಾಡ್ತಾಯಿತ್ತು. ಮತ್ತು ಈಗಿನ ಹಿಂದುಳಿದ ಅಧ್ಯಕ್ಷರು ಈಗಾಗಲೇ ಅದು ವರದಿ ಕೊಟ್ಟಾಗಿದೆ, ಅದರಲ್ಲಿ ಮತ್ತೇನು ಮಾಡೋದು? ಇದು ವಿಸ್ತರಣೆ ಹಾಕಬೇಕು, ಅದೇ ವರದಿ ನೀಡ್ಬೋದಲ್ಲ. ಮೂಲ ಪ್ರತಿನಿಧಿ ಕಾಣೆಯಾಗಿದೆ ಅಂತ ಹೇಳ್ತಾರೆ. ಅದೇ ಅಲ್ಲಿ ಅವನು ಸೆಕ್ರೆಟರಿ ಸೈನ್ ಮಾಡಿಲ್ಲ, ಮೂಲ ಪ್ರತಿ ಕಾಣಾಗಿದೆ. ಈಗ ಜಿಲ್ಲೆಯಿಂದ ತೊಗೊಂಡು ಬಂದು ನಾವು ಮಾಡ್ತೀವಿ ಅಂತ ಇವರು ಅಧ್ಯಕ್ಷರು ಹೇಳ್ತಾರೆ. ಅದು ಹೆಂಗೆ ಮಾಡ್ತಾರೆ? ಅದು ಅಥೆಂಟಿಕೇಶನ್ ಏನು? ಹೌದು, ಈಗ ಅದು ಬದಲಾವಣೆ ಆಗಿದೆ ಭಾಷೆ. ಹಾಗಾದರೆ ಎಲ್ಲ ಸರಿ ಇದೆ. ನಾವು ಸಾಮಾಜಿಕ ನ್ಯಾಯ ಪರವಾಗಿರೋರೆ. ಸಾಮಾಜಿಕ ನ್ಯಾಯ ಯಾವುದೇ ಒಂದು ಪಕ್ಷದ ಗುತ್ತಿಗೆ ಅಲ್ಲ, ಸಾಮಾಜಿಕ ನ್ಯಾಯ ಮಾಡಿಕೊಂಡೇ ಬಂದಿರೋರು ನಾವು. ಸಾಮಾಜಿಕ ನ್ಯಾಯಕ್ಕೆ ನೀವು ಅದರಲ್ಲಿ ಹಿಂದುಳಿದ ವರ್ಗದ ಜಾತಿ ಗಣತಿ ಮಾಡುವಾಗ ಜಾತಿ ಗಣತಿ ಅಂತಲೇ ನೀವು ಆಜ್ಞಾನ ಮಾಡಿ, ಅದಕ್ಕೆ ಇವತ್ತು ಅವ್ರ ಪಕ್ಷದಲ್ಲಾಗಲಿ ನಮ್ಮ ಪಕ್ಷದಲ್ಲಾಗಲಿ ಏನು ಕೆಲವರೆಲ್ಲ ಏನು ಕೇಳ್ತಾ ಇದ್ದಾರೆ, ಆ ಜಾತಿ ಗಣತಿ ಅಂತ ಹೊಸದಾಗಿ ಮಾಡಿ, ವೈಜ್ಞಾನಿಕವಾಗಿ ಮಾಡಿ, ನಿಖರವಾಗಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಈ ಒಂದು ದಾರಿ ತಪ್ಪಿಸೋ ಕೆಲಸದ ಲಿಸ್ಟಲ್ಲಿ ಇದು ಕೂಡ ಒಂದಿದೆ. ಜಾತಿ ಗಣತಿ ವರದಿಯನ್ನು ತೊಗೊಳ್ತೀವಿ ಅನ್ನೋಂಥ ಜಾತಿ ಗಣತಿಯ ವರದಿಯನ್ನು ಮಾಡಿಸಿ ಫಸ್ಟು ನಾವು ಕೂಡ ಯಾರ್ಯಾರು ಹಿಂದುಳಿದಿದ್ದಾರೆ ಅವ್ರು ನ್ಯಾಯ ಕೊಡಬೇಕು ಅನ್ನೋಂಥದ್ದಿದೆ. ನಂದೊಂದು ಹೆಜ್ಜೆ ಮುಂದೆ ಹೋಗಿ ನಾನು ಅಸೆಂಬ್ಲಿಯಲ್ಲಿ ಹೇಳಿದ್ದೇನೆ, ಕಾಲ ಕೂಡಿ ಬಂದಿದೆ. ಎಲ್ಲ ಸಣ್ಣ ಸಣ್ಣ ಸಮುದಾಯ, ಬಡ ಸಮುದಾಯ, ತುಳಿತಕ್ಕೆ ಒಳಪಟ್ಟಂಥ ಸಮುದಾಯ, ಹಿಂದುಳಿದ ಸಮುದಾಯ ಆಸ್ಪಿರೇಷನ್ ಜಾಸ್ತಿ ಆಗಿದೆ. ಅವರು ಕೂಡ ಮುಂದೆ ಬರಬೇಕು, ಓದಬೇಕು ಅಂತಂದು. ಹೀಗಾಗಿ ಅವತ್ತಿನ ರಿಸರ್ವೇಷನ್ ಏನು 50% ಆಗಿದೆ, ಇದನ್ನು ಹೆಚ್ಚಿಸುವಂಥ ಕೆಲಸ ಎಲ್ಲ ಪಕ್ಷದವರು ಸೇರಿ ಪಾರ್ಲಿಮೆಂಟಲ್ಲಿ ಮಾಡಬೇಕು ಅನ್ನುವಂಥ ಒಂದು ನಾನು ಅಸೆಂಬ್ಲಿಯಲ್ಲಿ ಅವತ್ತೇ ನಾನು ಮಾತನಾಡಿದ್ದೆ. ಹೀಗಾಗಿ ಅದಕ್ಕೆ ನ್ಯಾಯ ಸಿಗಬೇಕಾದ್ರೆ ಈ ಇದ್ದ 50%ಅಲ್ಲಿ ಎಷ್ಟೇ ಹೆಚ್ಚಾದರೂ ಕೂಡ ನ್ಯಾಯ ಸಿಗುವುದಿಲ್ಲ. ಕರ್ನಾಟಕದಲ್ಲಿ ಎಲ್ಲ ಸಮುದಾಯ 3-4 ಸಮುದಾಯ ಬಿಟ್ಟರೆ ಎಲ್ಲವೂ ಹಿಂದುಳಿದ ಸಮುದಾಯನೇ ಇದ್ದಾವೆ. ಅವುಗಳ ಯಾವ್ಯಾವ ವರ್ಗೀಕರಣ ಆಗಬೇಕು, ಅವ್ರ ಸ್ಥಿತಿಗತಿ ಗೊತ್ತಾಗಬೇಕು. ಅದಕ್ಕೆ ಜಾತಿ ಗಣತಿ ಮಾಡಲಿ, ನಾವು ಸ್ವಾಗತ ಮಾಡ್ತೀವಿ. ಆದರೆ ಬೇರೆ ವಿಚಾರಕ್ಕಾಗಿ ಮಾಡಿರುವಂಥ ವರದಿನ ಜಾತಿ ಗಣತಿ ಅಂತ ಪರಿಗಣನೆ ಮಾಡೋದು ಸರಿಯಲ್ಲ. ಮತ್ತು ಅಲ್ಲಿ ಭಾಳಷ್ಟು ವ್ಯತ್ಯಾಸಗಳಾಗಿದೆ ಅನ್ನುವಂಥ ಒಂದು ಈಗಾಗಲೇ 3-4 ವರ್ಷದಿಂದ ಅದರ ಬಗ್ಗೆ ಭಾಳ ದೊಡ್ಡ ಬಹಿರಂಗವಾಗಿ ಚರ್ಚೆ ಆಗ್ತಾಯಿದೆ. ಹೀಗಾಗಿ ಅದರ ವಿಶ್ವಾಸಾರ್ಹತೆಯ ಬಗ್ಗೆ ಕೂಡ ಪ್ರಶ್ನೆ ಇದೆ. ಹೊಸ ಜಾತಿ ಗಣತಿಯನ್ನು ಮಾಡಿ ಹಿಂದುಳಿದ ವರ್ಗದವರು ನ್ಯಾಯವನ್ನು ಕೊಡಲಿ. ಈ ವರದಿ ತಿರಸ್ಕಾರ ಮಾಡೋ ಪ್ರಶ್ನೆ ಇಲ್ಲ, ಅದು ಸರ್ಕಾರಕ್ಕೆ ಬಿಟ್ಟಿದ್ದು. ಆದರೆ ಇಷ್ಟೆಲ್ಲ ಹಿನ್ನೆಲೆ ಇದೆ. ಅದು ಜಾತಿ ಗಣತಿ ವರದಿನೇ ಅಲ್ಲ ನನ್ನ ಪ್ರಕಾರ.
ಆದರೆ ಈ ವರದಿ ಬರಲಿ, ಬಹಿರಂಗವಾಗಿ ಬರಲಿ, ಏನಿದೆ ಅನ್ನೋದು ಗೊತ್ತಾಗಲಿ.